ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ನಲ್ಲಿ ಬರುವಂತಹ ಗೂಡ್ಸ್ ಅಂಡ್ ಸರ್ವಿಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮತ್ತು ಕೇಸ್ ಸ್ಟಡಿ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಯಾವ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಪ್ರಶ್ನೆಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಕೇವಲ ಪ್ರಶ್ನೆಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದೀವಿ. ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನಮ್ಮ ಪರಿಮಳ ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು. ನೀವು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತೇನೆ ಅಂದ್ರೆ ಎಂ.ಕಾಮ್ ಸೆಕೆಂಡ್ ಇಯರ್ ನಲ್ಲಿ ಇರುವಂತಹ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸಬ್ಜೆಕ್ಟ್ ನ ನೀವು ರೆಫರೆನ್ಸ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಸ್ ದೊರೆಯುತ್ತೆ. ಸೊ 2 ಅಂಕದ ಪ್ರಶ್ನೆಗಳು ಏನೇನಿರುತ್ತೆ ಅದ್ರ ಬಗ್ಗೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ 2 ಅಂಕಕ್ಕೆ ಕ್ಯಾಲ್ಕುಲೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಅಂಡ್ ಜಿಎಸ್ಟಿ ಆಫ್ ಗೂಡ್ಸ್ ಇಂಟರ್ ಸ್ಟೇಟ್. ಅಂದ್ರೆ ನಮ್ಮ ರಾಜ್ಯದಲ್ಲಿನೇ ನಮ್ಮ ಸ್ಟೇಟ್ ನಲ್ಲಿನೇ ಗೂಡ್ಸ್ ಟ್ರಾನ್ಸ್ಫರ್ ಆಗಿದ್ದನ್ನ ಕೊಟ್ಟಿರ್ತಾರೆ ಡೀಟೇಲ್ಸ್. ಅದರ ಕಾಸ್ಟ್ ಪ್ರೈಸ್ ನ ಅವ್ರು ಕೊಟ್ಟಿರ್ತಾರೆ. ಅದನ್ನ ಜಿಎಸ್ಟಿ ಎಷ್ಟಾಗುತ್ತೆ ಮತ್ತು ಅದರ ಮಾರಾಟದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಅಂಡ್ ಜಿಎಸ್ಟಿ ಆಫ್ ಗೂಡ್ಸ್ ಇಂಟ್ರಾ ಸ್ಟೇಟ್. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಗೂಡ್ಸ್ ನ ಸಪ್ಲೈ ಮಾಡಿದಾಗ ಎಷ್ಟು ಜಿಎಸ್ಟಿ ಆಗುತ್ತೆ ಮತ್ತು ಅದರ ಸೆಲ್ಲಿಂಗ್ ಪ್ರೈಸ್ ಏನು ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಮೂರನೇ ಪ್ರಶ್ನೆ ಕ್ಯಾಲ್ಕುಲೇಷನ್ ಆಫ್ ಸರ್ವಿಸ್ ಕಾಸ್ಟ್ ಅಂಡ್ ಜಿಎಸ್ಟಿ. ಅಂದ್ರೆ ಮೇಲಿನ 2 ಪ್ರಶ್ನೆಗಳು ಗೂಡ್ಸ್ ಸರಕಿಗೆ ಸಂಬಂಧಪಟ್ಟಿವೆ. ಕೆಳಗಿನ ಪ್ರಶ್ನೆ ಏನಿದೆ ಇದು ಸರ್ವಿಸ್ ಗೆ ಸಂಬಂಧಪಟ್ಟಿದೆ. ಸರ್ವಿಸ್ ಅಂದ್ರೆ ಸೇವೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದು ನಮ್ಮ ರಾಜ್ಯದಲ್ಲಿನೇ ಸೇವೆ ಸಲ್ಲಿಸಿದ್ರೆ ಅದಕ್ಕೆ ಯಾವ ರೀತಿ ಸರ್ವಿಸ್ ಕಾಸ್ಟ್ ನ ಚಾರ್ಜ್ ಅನ್ನ ತಗೋತಾರೆ ಮತ್ತು ಅದಕ್ಕೆ ಜಿಎಸ್ಟಿ ನ ಹೆಂಗ್ ಕಂಡುಹಿಡಿತಾರೆ ಅದ್ರ ಮೇಲೆ ಪ್ರಾಬ್ಲಮ್ ಇರುತ್ತೆ. 2 ಅಂಕಕ್ಕೆ 4ನೇ ಪ್ರಶ್ನೆ ಕ್ಯಾಲ್ಕುಲೇಷನ್ ಆಫ್ ಸರ್ವಿಸ್ ಕಾಸ್ಟ್ ಅಂಡ್ ಜಿಎಸ್ಟಿ ಇಂಟ್ರಾ ಸ್ಟೇಟ್. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸೇವೆಯನ್ನು ಒದಗಿಸಿದಾಗ ಅದರ ಮೇಲೆ ಬೀಳುವಂತ ಜಿಎಸ್ಟಿ ಹೇಗೆ ಕಂಡುಹಿಡಿಬೇಕು ಮತ್ತು ಅದರ ಸರ್ವಿಸ್ ಕಾಸ್ಟ್ ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದ್ರ ಮೇಲೆ ಪ್ರಶ್ನೆ ಇರುತ್ತೆ. ಐಡೆಂಟಿಫೈಂಗ್ ಪ್ಲೇಸ್ ಆಫ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈ ನ ಐಡೆಂಟಿಫೈ ಮಾಡೋ ಪ್ರಾಬ್ಲಮ್. ಟೈಮ್ ಆಫ್ ಸಪ್ಲೈ ನ ಐಡೆಂಟಿಫೈ ಮಾಡುವಂತ ಪ್ರಾಬ್ಲಮ್. ಈ 6 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆ ನಿಮಗೆ 2 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಬರೋದೇನಂದ್ರೆ 5 ಅಂಕದ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂತಹ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಜಿಎಸ್ಟಿ ಪೇಬಲ್. ನೆಟ್ ಜಿಎಸ್ಟಿ ಪೇಬಲ್ ಕ್ಯಾಲ್ಕುಲೇಷನ್ ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೆಟ್ ಜಿಎಸ್ಟಿ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಮತ್ತು ಔಟ್ಪುಟ್ ಟ್ಯಾಕ್ಸ್ ನ ಮೈನಸ್ ಮಾಡಿ ನೀವೇನ್ ಕಂಡುಹಿಡಿತೀರಿ ಅದನ್ನ ನೆಟ್ ಜಿಎಸ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. ಸೊ ಆ ವ್ಯಕ್ತಿ ವರ್ಷ ಪೂರ್ತಿಯಾಗಿ ಎಷ್ಟು ಗೂಡ್ಸ್ ನ ಸರ್ವಿಸಸ್ ನ ಸಪ್ಲೈ ಮಾಡುತ್ತಾನೆ ಅವುಗಳ ಟೋಟಲ್ ನಾವು ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡುವಂತ ಪ್ರಾಬ್ಲಮ್ ನ ಕೇಳ್ತಾರೆ. ಮೂರನೇ ಪ್ರಶ್ನೆ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಅಂಡ್ ಲಯಬಲ್ ಫಾರ್ ರಿಜಿಸ್ಟರ್. ಸೊ ಅಗ್ರಿಗೇಟ್ ಟರ್ನ್ ಓವರ್ ನ ಮೇಲೆ ಯಾವ ರೀತಿ ಕಂಡುಹಿಡಿಯೋದು 2ನೇ ಪ್ರಶ್ನೆ ಇದೆ, ಅದೇ ರೀತಿ 3ನೇ ಪ್ರಶ್ನೆ ಇರುತ್ತೆ. ಆದ್ರೆ ಅದ್ರ ಜೊತೆಗೆ ಏನ್ ಸೇರಿಸಿರ್ತಾರೆ ಅಂದ್ರೆ ರಿಜಿಸ್ಟ್ರೇಷನ್ ಗೆ ಲಯಬಲ್ ಇದಾನ, ರಿಜಿಸ್ಟ್ರೇಷನ್ ಗೆ ಅರ್ಹ ಇದಾನ ಅನ್ನೋ ಪ್ರಶ್ನೆಯನ್ನ ಕೇಳುತ್ತಾರೆ. ಸೊ ರಿಜಿಸ್ಟ್ರೇಷನ್ ನ ಕಂಡುಹಿಡಿಯೋದಿರುತ್ತೆ. 4ನೇ ಪ್ರಶ್ನೆ ವ್ಯಾಲ್ಯೂ ಆಫ್ ಸಪ್ಲೈ. ಇದನ್ನೇ ಇನ್ನೊಂದು ಹೆಸರು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಪ್ರಶ್ನೆಯಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ಸಪ್ಲೈ ಫೈಂಡ್ ಮಾಡಿ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. 5ನೇ ಪ್ರಶ್ನೆ ಅಪ್ಲೈಯಿಂಗ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ಕಾಂಪೋಸಿಷನ್ ಸ್ಕೀಮ್ ಗೆ ಅಪ್ಲೈ ಆಗ್ತಾನ ಅನ್ನೋ ಪ್ರಶ್ನೆ ಕೇಳುತ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಐಟಿಸಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸರ್ವಿಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳುತ್ತಾರೆ. ಸೊ 6 ಪ್ರಶ್ನೆಗಳು ಪ್ರಾಬ್ಲಮ್ಸ್ ಇದೆ. ಸೊ ಇದರಲ್ಲಿ 5 ಮಾರ್ಕ್ಸ್ ಗೆ ನಿಮಗೆ 4 ಪ್ರಶ್ನೆಗಳು ಬರುತ್ತೆ. ಇನ್ನು 10 ಅಂಕದ ಪ್ರಶ್ನೆಗಳು ಯಾವುದನ್ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮೊದಲನೇದು ವ್ಯಾಲ್ಯೂ ಆಫ್ ಸಪ್ಲೈ, ಟೈಪ್ ಆಫ್ ಸಪ್ಲೈ, ಟೈಮ್ ಆಫ್ ಸಪ್ಲೈ, ಪ್ಲೇಸ್ ಆಫ್ ಸಪ್ಲೈ. ಒಂದು ಪ್ರಶ್ನೆ ಕೊಟ್ಟು 4 ಪ್ರಶ್ನೆಗಳನ್ನ ಕೇಳ್ತಾರೆ, ಉಪ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದೊಂದಕ್ಕೂ 1.5 ಮಾರ್ಕ್ಸ್ ಇರುತ್ತೆ. ವ್ಯಾಲ್ಯೂ ಆಫ್ ಸಪ್ಲೈ ಕಂಡುಹಿಡಿಯೋದು, ಟೈಪ್ ಆಫ್ ಸಪ್ಲೈ, ಟೈಮ್ ಆಫ್ ಸಪ್ಲೈ, ಪ್ಲೇಸ್ ಆಫ್ ಸಪ್ಲೈ. ಒಂದೇ ಪ್ರಶ್ನೆಗೆ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಗ್ರಿಗೇಟ್ ಟರ್ನ್ ಓವರ್ ನ ಕ್ಯಾಲ್ಕುಲೇಟ್ ಮಾಡಿ ಕಾಂಪೋಸಿಷನ್ ಸ್ಕೀಮ್ ಗೆ ಅಡಾಪ್ಷನ್ ಮಾಡಬಹುದಾ ಮಾಡೋದಕ್ಕೆ ಬರೋದಿಲ್ವಾ ಅನ್ನೋ ಪ್ರಶ್ನೆ ಕೇಳಿರ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಜಿಎಸ್ಟಿ ಅಂಡ್ ಇನ್ವಾಯ್ಸ್ ಪ್ರೈಸ್ ಕಂಡುಹಿಡಿಯೋದ ಪ್ರಶ್ನೆ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಟೈಪ್ ಆಫ್ ಸಪ್ಲೈ, ವ್ಯಾಲ್ಯೂ ಆಫ್ ಸಪ್ಲೈ, ಜಿಎಸ್ಟಿ ಪೇಬಲ್, ಸಿಂಗಲ್ ಸ್ಟಾಕ್. ಮತ್ತೆ ಸೇಮ್ ಪ್ರಶ್ನೆ ಮಲ್ಟಿಪಲ್ ಸ್ಟಾಕ್. ಅಂದ್ರೆ ಈಗ ಎಕ್ಸಾಂಪಲ್ ಗೆ ಒಂದು ಕಂಪ್ಯೂಟರ್ ಸೆಂಟರ್ ನಿಂದ ಯಾವ್ದಾದ್ರು ಒಬ್ಬ ವ್ಯಕ್ತಿ ಕಂಪ್ಯೂಟರ್ ನ ಖರೀದಿ ಮಾಡಿದ್ರೆ ಅದನ್ನ ಸಿಂಗಲ್ ಸ್ಟಾಕ್ ಅಂತ ಕರಿತೀವಿ. ಸೊ ಆ ಕಂಪ್ಯೂಟರ್ ಕಾಸ್ಟ್ ಮತ್ತು ಅದರದ ಇತರೆ ಖರ್ಚುಗಳನ್ನ ಕೊಟ್ಟು ಜಿಎಸ್ಟಿ ಪರ್ಸೆಂಟೇಜ್ ಕೊಟ್ಟು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳುತ್ತಾರೆ. ಮಲ್ಟಿಪಲ್ ಸ್ಟಾಕ್ ಅಂದ್ರೆ ಒಂದೇ ಕಂಪನಿಯಿಂದ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಖರೀದಿ ಮಾಡ್ತಾನೆ, ಪ್ರಿಂಟರ್ ಖರೀದಿ ಮಾಡ್ತಾನೆ, ಮತ್ತೆ ಇದನ್ನು ಖರೀದಿ ಮಾಡಿರ್ತಾನೆ, ಲ್ಯಾಪ್ಟಾಪ್ಸ್ ಖರೀದಿ ಮಾಡ್ತಾನೆ. ಈ ರೀತಿ ಮಲ್ಟಿಪಲ್ ಆಗಿ ಸ್ಟಾಕ್ ನ ಖರೀದಿ ಮಾಡಿದಾಗ ಯಾವ ರೀತಿ ವ್ಯಾಲ್ಯೂ ಆಫ್ ಸಪ್ಲೈ ನ, ಟೈಪ್ ಆಫ್ ಸಪ್ಲೈ ನ, ಜಿಎಸ್ಟಿ ನ ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನ ಬಿಡಿಸೋದಿರುತ್ತೆ. ಇನ್ನು ಕೊನೆ ಪ್ರಶ್ನೆ ಯುಟಿಲೈಸೇಷನ್ ಆಫ್ ಐಟಿಸಿ. ಐಟಿಸಿ ನ ಯುಟಿಲೈಸ್ ಮಾಡೋದ್ರ ಮೇಲೆ ಪ್ರಶ್ನೆ ಇರುತ್ತೆ. ಸೊ ಈ 6 ಪ್ರಶ್ನೆಗಳಲ್ಲಿ 10 ಅಂಕಕ್ಕೆ ನಿಮಗೆ 2 ಪ್ರಶ್ನೆಗಳು ಮಾತ್ರ ಬರುತ್ತೆ. ಒಂದು ಕೇಸ್ ಸ್ಟಡಿ ಇರುತ್ತೆ, ಒಂದು ಥಿಯರಿ ಇರುತ್ತೆ. ಸೊ ಕೇಸ್ ಸ್ಟಡಿ ಯಾವ್ದು ನೋಡ್ಕೋಬೇಕಂದ್ರೆ ನೀವು 3 ಪ್ರಾಬ್ಲಮ್ಸ್ ನ ನೋಡ್ಕೋಬೇಕು. ಅಗ್ರಿಗೇಟ್ ಟರ್ನ್ ಓವರ್ ನ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ನ ನೋಡ್ಕೋಬೇಕು. 5 ಅಂಕಕ್ಕೆ ಮಾತ್ರ ಇದು. ಕೇಸ್ ಸ್ಟಡಿ 2 ಪ್ರಶ್ನೆ ಇರುತ್ತೆ, ಎ ಬಿ. ಲೆಕ್ಕ ಬಿಡಿಸಿ ಅದಕ್ಕೆ ಥಿಯರಿ ಬರೆಯೋದಿರುತ್ತೆ. ಅಗ್ರಿಗೇಟ್ ಟರ್ನ್ ಓವರ್, ವ್ಯಾಲ್ಯೂ ಆಫ್ ಸಪ್ಲೈ, ಐಟಿಸಿ ಯುಟಿಲೈಸೇಷನ್, ಈ 3 ಪ್ರಶ್ನೆಗಳು ಪ್ರಾಬ್ಲಮ್ಸ್. ಇವುಗಳನ್ನ ನೋಡ್ಕೊಂಡ್ರೆ ಇದರಲ್ಲಿ ಒಂದು ಬರುತ್ತೆ.
ಥಿಯರಿ ಯಾವ್ದು ನೋಡ್ಕೋಬೇಕಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಹೇಗಿರುತ್ತೆ GSTದು, ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು GST ರಿಜಿಸ್ಟ್ರೇಷನ್ಗೆ, GSTIN ನಂಬರ್ ಏನ್ ಕೊಡ್ತಾರೆ ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ, ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ITC ರಿಜಿಸ್ಟ್ರೇಷನ್ಗೆ, ಬುಕ್ಸ್ ಆಫ್ ಅಕೌಂಟ್ಸ್ GST ಅಲ್ಲಿ ಯಾವ್ಯಾವ್ದು ಮೇಂಟೈನ್ ಮಾಡಬೇಕು, ಪ್ರೊಸೀಜರ್ ಫಾರ್ ಫೈಲಿಂಗ್ ಆನ್ಯುವಲ್ ರಿಟರ್ನ್ ಹೇಗೆ ಫೈಲ್ ಮಾಡ್ತಾರೆ, ಸ್ಟೆಪ್ಸ್ ಟು ಪೇಮೆಂಟ್ ಪ್ರೊಸೆಸ್ ಆಫ್ GST ಪೇಮೆಂಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಇದೆ ಅದರ ಎಕ್ಸ್ಪ್ಲನೇಷನ್ ನೀವು ಬರಿಬೇಕಾಗುತ್ತೆ. ಸೊ ಇವಿಷ್ಟು ಪ್ರಶ್ನೆಗಳೇನಿದೆ ಇವು ನಿಮಗೆ 10 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. ಸೊ ಕೇಸ್ ಸ್ಟಡಿ ಮೇಲೆ ಕೇಳುವಂತ ಪ್ರಶ್ನೆಗಳು. ಕೇಸ್ ಸ್ಟಡಿಗೆ 3 ಪ್ರಾಬ್ಲಮ್ ಮತ್ತು ಉಳಿದಿದ್ದು ಥಿಯರಿ ಪ್ರಶ್ನೆಗಳು ಇರುತ್ತೆ. ಸೊ ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ಕೆಳಗಡೆ ಕೊಟ್ಟಿರುವಂತ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಪ್ಲೇಸ್ಟೋರ್ ನಲ್ಲಿ ನಮ್ಮ ಸಾಯಿ ಗುಡ್ ಕ್ಲಾಸಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ವಿಡಿಯೋಗಳನ್ನ ವೀಕ್ಷಣೆ ಮಾಡೋದ್ರ ಮೂಲಕ ನೀವು ಉತ್ತರಗಳನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ರೆಫರ್ ಮಾಡಬಹುದು. ನಮ್ಮ ಪುಸ್ತಕದಲ್ಲಿ ಒಂದೊಂದು ಮೆಥಡ್ಗೆ ಒಂದೊಂದು ಪ್ರಾಬ್ಲಮ್ ಮಾತ್ರ ನಾವು ಸಾಲ್ವ್ ಮಾಡಿರ್ತೀವಿ, ಯಾಕಂದ್ರೆ ಅದೇ ರೀತಿ ಪ್ರಾಬ್ಲಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಸೊ ಅಮೌಂಟ್ಸ್ ಮತ್ತು ಹೆಸರಷ್ಟೇ ಚೇಂಜ್ ಮಾಡಿರ್ತಾರೆ, ಉಳಿದಿದ್ದೆಲ್ಲ ಪ್ರಾಬ್ಲಮ್ ಸೇಮ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟಿನ ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.